ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹುರುಳಿಕಾಳಿನ ಇಡ್ಲಿಯನ್ನು ಮಾಡೋದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬಂದಿದೆ. ಇದರಲ್ಲಿ ಇಡ್ಲಿನೂ ಮಾಡಿದ್ದೀನಿ, ಹಾಗೆ ಅದೇ ಹಿಟ್ಟಲ್ಲಿ ಸಹ ದೋಸೆಯನ್ನು ಸಹ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಸಾಫ್ಟಾಗಿ ಸಹ ದೋಸೆ ಸಹ ಬರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ಯಾವುದೇ ಅಕ್ಕಿಯನ್ನು ನೀವು ತೊಗೋಬೋದು, ರೇಷನ್ ಅಕ್ಕಿ, ದೋಸೆ ಅಕ್ಕಿ, ಇಡ್ಲಿ ಅಕ್ಕಿ ಯಾವ್ದು ಬೇಕಾದರೂ ತೊಗೊಳ್ಳಿ. ಹಾಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹುರುಳಿಕಾಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಮೆಂತ್ಯವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ಸಹ ಇದಕ್ಕೆ ಹಾಕ್ಕೊಳ್ಬಹುದು. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅಕ್ಕಿಯಲ್ಲಿ ಇಲ್ಲ ಹುರುಳಿಕಾಳಲ್ಲಿ ಸ್ವಲ್ಪ ಧೂಳು ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಹೋಗಬೇಕು. ಸೊ ಅದರಿಂದ 2ರಿಂದ 3 ಸಲನಾದರೂ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಇಡಿ. ನೆನೆಯೋದಕ್ಕೆ ನಾನಿಲ್ಲಿ 4ರಿಂದ 5 ಗಂಟೆಗಳ ಕಾಲ ಇದನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೇನೆ. ನಾನಿಲ್ಲೊಂದು 5 ಅವರು ಇವಾಗ ಅಕ್ಕಿಯೆಲ್ಲ ಚೆನ್ನಾಗಿ ನೆಂದಿದೆ, ಹಾಗೆ ಹುರುಳಿಕಾಳು ಸಹ ಚೆನ್ನಾಗಿ ನೆಂದಿದೆ. ಮತ್ತು ನೀರನ್ನೆಲ್ಲ ಸೋಸ್ಕೊಂಡು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಗ್ರೈಂಡರಿಗೆ ಹಾಕೊಳ್ಳೋದಾದರೂ ಸಹ ಹಾಕ್ಕೋಬೋದು. ಆದರೆ ಜಾಸ್ತಿ ನೀರನ್ನು ಹಾಕಿಬಿಟ್ಟು ರುಬ್ಬೇಡಿ. ಹಿಟ್ಟು ತುಂಬ ತೆಳ್ಳಗೆ ಆಗೋದು ಬೇಡ, ಸ್ವಲ್ಪ ಇದು ದಪ್ಪನೇ ಇರೋ ಥರ ರುಬ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬ್ಯಾಟರ್ನ ದಪ್ಪನೇ ಆಗಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ದಪ್ಪ ಇದೆ ಹಿಟ್ಟು ಅಂತ. ಇದನ್ನು ಒಂದು ಪಾತ್ರೆಗೆ ನಾನು ಸೋಸ್ಕೊಳ್ತಾ ಇದ್ದೇನೆ. ಹಾಗೆ ಇನ್ನೊಂದು ಬ್ಯಾಚನ್ನು ಸಹ ನಾನು ಈ ರೀತಿ ರುಬ್ಕೊಂಡು ಬಂದು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದನ್ನು ಓವರ್ ನೈಟು ನಾನು ಇಡ್ತಾ ಇದ್ದೇನೆ. ನೆಕ್ಸ್ಟ್ ಡೇ ಮಾರ್ನಿಂಗು ನೋಡ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ಇದು ಮಾರ್ನಿಂಗ್ ನಾನು ಒಂದು 6:30 7 o'clock ಇಡ್ಲಿ ಮಾಡ್ತಾ ಇರೋದು. ಇಷ್ಟೊತ್ತಿಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು. ನೀವೇನಾದರೂ 8 o'clock 9 o'clock ಮಾಡೋದಾದರೆ ಇನ್ನೂ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ನಾನಿದನ್ನು ಮಾರ್ನಿಂಗ್ 6:30 7 ಒಳಗಡೆ ಇಡ್ಲಿನ ಬೇಯಿಸ್ಕೊಂಡಿರೋದು. ಇವಾಗ ಒಂದು ಸಲ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ. ಹಾಗೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇನ್ನೊಂದು ಸಲ. ಹಾಗೆ ನಾನಿಲ್ಲಿ ಏನು ಇಡ್ಲಿ ಪಾತ್ರೆ ಇತ್ತು, ಅದಕ್ಕೆ ನೀರು ಹಾಕಿಬಿಟ್ಟು ಬಿಸಿ ಆಗೋದಕ್ಕೆ ಸಹ ಇಟ್ಟಿದ್ದೀನಿ. ನಾನು ಉಪ್ಪು ಹಾಕಾದ್ಮೇಲೆ 1 ಚಮಚ ನೀರಾಗುವಷ್ಟು 1 ಚಮಚ ನೀರನ್ನು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ. ಹಿಟ್ಟು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ನೀವು ಉಪ್ಪನ್ನು ಸಹ ಬೇಕಾದರೆ ಒಂದ್ಸಲ ಚೆಕ್ ಮಾಡ್ಕೋಬೋದು. ಇವಾಗ ಹಿಟ್ಟು ಏನೋ ರೆಡಿಯಾಗಿದೆ. ಇವಾಗ ದೋಸೆ ಮತ್ತು ಇಡ್ಲಿಯನ್ನು ಎರಡನ್ನೂ ನಾನು ಇದೇ ಹಿಟ್ಟಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಹಿಟ್ಟನ್ನು ಹಾಕಿಬಿಟ್ಟು ಇಡ್ಲಿಯನ್ನು ಬೇಯಿಸ್ಕೊಳ್ತಾ ಇದ್ದೇನೆ. ನಾನು ಇಡ್ಲಿ ಪಾತ್ರೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಹಚ್ಕೊಂಡಿದ್ದೀನಿ. ಹಾಗೆ ಬ್ಯಾಟರನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ನೀರು ಸಹ ಬಿಸಿಯಾಗಿದೆ. ಇವಾಗ ಇಡ್ಲಿ ಪಾತ್ರೆಯನ್ನು ಸ್ಟೀಮ್ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೇನೆ. ಒಂದು 10 ನಿಮಿಷ ಇದನ್ನು ಸ್ಟೀಮ್ ಮಾಡ್ತಾ ಇದ್ದೀನಿ. ನೀವು ಚೆಕ್ ಮಾಡ್ಕೊಳ್ಳಿ, ಒಂದು 10 ನಿಮಿಷ ಆದಮೇಲೆ ಇಡ್ಲಿ ಚೆನ್ನಾಗಿ ಬೆಂದಿದ್ದರೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮತ್ತೊಂದು 5 ನಿಮಿಷ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ಇವಾಗ ಇಲ್ಲಿ ಇಡ್ಲಿ ಸಹ ಚೆನ್ನಾಗಿ ಬೆಂದಿದೆ. ನಾನಿದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ತೆಗೆದಿಟ್ಕೊಳ್ತಾ ಇದ್ದೇನೆ. ತುಂಬ ಬಿಸಿ ಬಿಸಿ ಇದ್ದರೆ ತೆಗೆಯೋದಕ್ಕೆ ಹೋಗಬೇಡಿ, ಇಡ್ಲಿ ಹೇಳೋದಿಲ್ಲ. ಸೊ ಅದರಿಂದ ಒಂದು ನಿಮಿಷ ಇಲ್ಲ 2 ನಿಮಿಷನಾದರೂ ವೆಯ್ಟ್ ಮಾಡಿ. ಆಮೇಲೆ ಸ್ಪೂನ್ನ ತಣ್ಣೀರಲ್ಲಿ ನೆನೆಸ್ಬಿಟ್ಟು ಇಡ್ಲಿಯನ್ನು ತೆಗೀರಿ, ಚೆನ್ನಾಗಿ ಎದ್ದು ಬರುತ್ತೆ. ನೋಡ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ನಾನು ಇದನ್ನು ನಿಮಗೆ ಹೀಗೆ ಮುರಿದು ಸಹ ತೋರಿಸ್ತೀನಿ, ಎಷ್ಟು ಇನ್ಸೈಡ್ ಎಷ್ಟು ಫ್ಲಫಿಯಾಗಿ ಸಾಫ್ಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಈ ಇಡ್ಲಿ ರೆಡಿಯಾಗಿದೆ. ಹುರುಳಿಕಾಳಿನ ಇಡ್ಲಿ ರೆಡಿಯಾಗಿದೆ. ಇವಾಗ ಅದೇ ಹಿಟ್ಟನ್ನು ತೊಗೊಂಡು ನಾನು ದೋಸೆಯನ್ನು ತೆಗಿತಾ ಇದ್ದೀನಿ. ತವಾ ಬಿಸಿ ಮಾಡ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಅದನ್ನು ಒರೆಸ್ಕೊಂಡಿದ್ದೀನಿ. ಇವಾಗ ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡಿಬಿಟ್ಟು ಮೇಲ್ಗಡೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಟೇಸ್ಟಿ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ದೋಸೆ ಸಹ ರೆಡಿಯಾಗಿದೆ. ಇದನ್ನು ನಾನು ತಿರ್ಚಿ ಹಾಕಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ, ಗೋಲ್ಡನ್ ಕಲರಲ್ಲಿ ತುಂಬ ಚೆನ್ನಾಗಿ ದೋಸೆ ಎದ್ದು ಬರುತ್ತೆ. ಹಾಗೆ ಅಷ್ಟೇ ಸಾಫ್ಟಾಗಿ ಸಹ ಇರುತ್ತೆ.
ನಾನು ಇನ್ನೊಂದು ದೋಸೆಯನ್ನು ಸಹ ತೆಗಿತಾ ಇದ್ದೇನೆ ಇಲ್ಲಿ. ನೋಡಿ, ಇದು ಫಸ್ಟ್ ದೋಸೆ ಬಂದು ನಾನು ಸ್ವಲ್ಪ ದಪ್ಪ ತೆಗೆದಿದ್ದೆ. ಇದು ತುಂಬಾ ತೆಳ್ಳಗೆ ಈ ದೋಸೆಯನ್ನು ತೆಗೆದಿದ್ದೀನಿ. ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಅಂತ ನೀವೇ ನೋಡ್ಬೋದು. ಎಷ್ಟು ಚೆನ್ನಾಗಿ ಎದ್ದು ಬಂದಿದೆ ನೋಡಿ. ಇಷ್ಟು ತೆಳ್ಳಗೆನೂ ಸಹ ನೀವು ತೆಗಿಬೋದು. ಇವಾಗ ಈ ದೋಸೆ ಸಹ ರೆಡಿಯಾಗಿದೆ. ನಾನು ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬಾಜಿ ಜೊತೆಗೆ, ಚಟ್ನಿ ಜೊತೆಗೆ, ಸಾಂಬಾರು ಜೊತೆಗೆ ಯಾವುದು ಬೇಕಾದರೂ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಾಗತ್ತೆ. ನಾನು ಇದಕ್ಕೆ ಕೊಕೊನಟ್ ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹಾಗೆ ಬಂದು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.